ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಮೂರು ರಾಜ್ಯಗಳು ಬೆಚ್ಚಿ ಬೀಳುವಂಥ ರಾಬರಿ ಒಂದು ಈಗ ಬೆಳಗಾವಿಯ ಗಡಿ ಭಾಗದಲ್ಲಿ ನಡೆದಿರುವಂಥದ್ದು. ಏನು ಕಳೆದ ಸುಮಾರು ಗೋವಾದಿಂದ ಕರ್ನಾಟಕ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಸುಮಾರು 400 ಕೋಟಿ ರೂಪಾಯಿಯನ್ನು ಕಂಟೈನರ್ನಲ್ಲಿ ಸಾಗಿಸಲಾಗ್ತಿತ್ತು. ಆ ಎರಡೂ ಕಂಟೈನರ್ಗಳನ್ನು ಹೈಜಾಕ್ ಮಾಡಿ ಕದಿಮರು ಒಯ್ದಿದ್ದಾರೆ ಅನ್ನುವಂಥದ್ದು ಈಗ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿರುವಂಥದ್ದು. ಈ ಸಂಬಂಧಪಟ್ಟಂಗೆ ಮಹಾರಾಷ್ಟ್ರದ ನಾಸಿಕದ ಗ್ರಾಮೀಣ ಠಾಣೆಯಲ್ಲೂ ಕೂಡ ದೂರು ದಾಖಲಾಗಿರುವಂಥದ್ದು. ನಾನು ಕೃತ್ಯ ನಡೆದಿರ್ತಕ್ಕಂಥ ಸ್ಥಳದಲ್ಲಿ ಇರುವಂಥ ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು ಬೆಳಗಾವಿಯ ಗಡಿ ಗ್ರಾಮ ಆಗಿರ್ತಕ್ಕಂಥ ಚೋರ್ಲಾಘಾಟ್, ಖಾನಾಪುರ ತಾಲೂಕಿನ ಚೋರ್ಲಾಘಾಟ್ನಲ್ಲಿ ಈ ಒಂದು ವೆಹಿಕಲ್ ಅಪಹರಣ ಆಗಿರುವಂಥದ್ದು. ಸುಮಾರು ಗೋವಾದಿಂದ ಅಕ್ಟೋಬರ್ ಅಂದರೆ 2025 ಅಕ್ಟೋಬರ್ 16ರಂದು ಗೋವಾದಿಂದ ಕರ್ನಾಟಕ ಮಾರ್ಗವಾಗಿ ಈ ಹಣ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು ಅನ್ನುವಂಥ ಮಾಹಿತಿ ಇರುವಂಥದ್ದು. ಈ ಪ್ರಕರಣ ತಡವಾಗಿ ಬೆಳಕಿಗೆ ಬರೋಕ್ಕೆ ಕಾರಣ ಏನಂತಂದರೆ ಈ ಹಣ ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶನ್ ಅಂತಕ್ಕಂತಹ ಆತನಿಗೆ ಸೇರಿರುವಂಥದ್ದು. ಈ ಹಣ ಈ ಪ್ರಕರಣ ಬೆಳಕಿಗೆ ಬರೋಕ್ಕೆ ಕಾರಣ ಅಂತಂದರೆ ಆ ಕಿಶನ್ನ ಸಹಚರಾಗಿರ್ತಕ್ಕಂಥ ಸಂದೀಪ್ ಪಾಟೀಲ್ನನ್ನು ಸುಮಾರು 2 ತಿಂಗಳ ಕಾಲ ಅಪಹರಣ ಮಾಡಿ ಈ ನಮ್ಮ 2 ಕಂಟೈನರ್ ವಾಹನಗಳು ಅಪಹರಣ ಆಗಿದ್ದಾವೆ, ಅದರ ಹಿಂದೆ ನಿನ್ನ ಕೈವಾಡ ಇದೆ ಅನ್ನುವಂಥ ಚಿತ್ರಹಿಂಸೆಯನ್ನು 2 ತಿಂಗಳ ಕಾಲ ಕೊಟ್ಟಿರುವಂಥದ್ದು. ಹೀಗಾಗಿ ಸಂದೀಪ್ ಪಾಟೀಲ್ ಅಪಹರಣಕಾರರಿಂದ ತಪ್ಪಿಸಿಕೊಂಡು ನಾಸಿಕ್ ಠಾಣೆ ಪೊಲೀಸರಿಗೆ ಹೋಗಿ ದೂರನ ಕೊಟ್ಟಿರುವಂಥದ್ದು. ಪ್ರಕರಣ ಸಂಬಂಧಪಟ್ಟಂಗೆ ಈಗ ನಾಸಿಕ್ ಠಾಣೆ ಪೊಲೀಸರು ಕೂಡ 5 ಬಂಧಿಸಿರುವಂಥದ್ದು. ಈ ಪ್ರಕರಣ 400 ಕೋಟಿ ರೂಪಾಯಿ ಹಣ ಇದ್ದ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಮಹಾರಾಷ್ಟ್ರ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಇವತ್ತಷ್ಟೇ SIT ಅನ್ನು ಕೂಡ ಫಾರ್ಮ್ ಅನ್ನು ಕೂಡ ಮಾಡಿರುವಂಥದ್ದು. ಈಗ SIT ಕೂಡ ಈಗ ಪ್ರಕರಣ ಸಂಬಂಧಪಟ್ಟಂಗೆ ಏನು ತನಿಖೆಯನ್ನು ಕೂಡ ಆರಂಭಿಸಿರುವಂಥದ್ದು. ಒಟ್ಟು ಸಂದೀಪ್ ಪಾಟೀಲ್ ನೀಡಿರ್ತಕ್ಕಂತಹ ದೂರಿನಲ್ಲಿ ಇನ್ನೂ 2 ಬಂಧನವಾಗಬೇಕಿರುವಂಥದ್ದು. ಬಂಧನ ಆದ ಬಳಿಕ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಕೂಡ ಸಿಗಲಿದೆ. ಮತ್ತೊಂದೆಡೆ ಈ ಒಂದು ಕೃತ್ಯ ನಡೆದಿರುವಂಥದ್ದು ಬೆಳಗಾವಿಯ ಗಡಿ ಭಾಗದಲ್ಲಿ. ಹೀಗಾಗಿ ನಾಸಿಕ್ನಲ್ಲಿರ್ತಕ್ಕಂಥ SP ಕೂಡ ಬೆಳಗಾವಿ SP ಅವರಿಗೆ ಪತ್ರವನ್ನು ಬರೆದು ತನಿಖೆಗೆ ಸಹಕರಿಸುವಂತೆ ಕೂಡ ಮನವಿಯನ್ನು ಮಾಡ್ಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಬೆಳಗಾವಿ ಪೊಲೀಸರು ಕೂಡ ಏನು ಗೋವಾದಿಂದ ಚೋರ್ಲಾದಿಂದ ಬೆಳಗಾವಿ ಹೋಗ್ತಕ್ಕಂತಹ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಎಲ್ಲ CC ಕ್ಯಾಮ್ರಾಗಳ ಪರಿಶೀಲನೆಯನ್ನು ಕೂಡ ಮಾಡ್ತಿರುವಂಥ. ಯಾಕಂದರೆ ಇದು ಅಕ್ಟೋಬರ್ನಲ್ಲಿ ನಡೆದ ಹಿನ್ನೆಲೆಯಲ್ಲಿ ಅಷ್ಟು 3 ತಿಂಗಳ ಕಾಲ CC ಕ್ಯಾಮ್ರಾನಲ್ಲಿ ಫುಟೇಜ್ ಇರುತ್ತೋ ಇಲ್ಲೋ ಅನ್ನೋದು ಕೂಡ ಈಗ ಅನುಮಾನ ಮೂಡಿರುವಂಥದ್ದು. ಹೀಗಾಗಿ ಒಟ್ಟು 400 ಕೋಟಿ ರೂಪಾಯಿ ಹಣ ಏನಿದೆ ಸಾಕಷ್ಟು 3 ರಾಜ್ಯಗಳಲ್ಲಿ ಸಂಚಲನ ಮೂಡಿಸಿರುವಂಥದ್ದು. ಈ ಹಣ ಇತ್ತೀಚೆಗಷ್ಟೇ ಮಹಾರಾಷ್ಟ್ರದಲ್ಲೂ ಕೂಡ ಸ್ಥಳೀಯ ಸಂಸ್ಥೆ ಚುನಾವಣೆ ಆಯಿತು. ಆ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಹಣವನ್ನು ಬಳಕೆಗೆ ಒಯ್ಯಲಾಗ್ತಿತ್ತ ಅನ್ನುವಂಥದ್ದು ಅನುಮಾನಗಳು ಕೂಡ ಇರುವಂಥದ್ದು. ಇನ್ನಿಬ್ಬರು ಸಿಕ್ಕ ಬಳಿಕ ಅಷ್ಟೇ ಪ್ರಕರಣದ ಮತ್ತೊಂದು ಹೊಸ ತಿರುವು ಕೂಡ ಸಿಗಲಿದೆ. ಹಾಗೆ ಆ 2 ಬಂಧನಕ್ಕೆ ಈಗ ನಾಸಿಕ್ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. ಅದಕ್ಕೆ ಪೂರಕವಾಗಿ ಬೆಳಗಾವಿ ಹಾಗೂ ಗೋವಾ ಪೊಲೀಸರ ಸಹಾಯವನ್ನು ಕೂಡ ಈಗ ಮಹಾರಾಷ್ಟ್ರ ಪೊಲೀಸರು ಕೇಳಿರುವಂಥದ್ದು. ಕ್ಯಾಮರಾ ನರೇಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.